ನಿಂತಿದ್ದ ಕಾಲೇಜ್ ಬಸ್ಸಿಗೆ ಖಾಸಗಿ ಬಸ್ ಒಂದು ಡಿಕ್ಕಿ ಆಗಿರೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಈ ವೇಳೆ ಆ ಬಸ್ನಲ್ಲಿ ಕಾಲೇಜ್ ಬಸ್ನಲ್ಲಿ 10 ರಿಂದ 15 ವಿದ್ಯಾರ್ಥಿಗಳು ಇದ್ರು ಅಂತ ಹೇಳಲಾಗ್ತಾ ಇದೆ. 10 ರಿಂದ 15 ವಿದ್ಯಾರ್ಥಿಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಮಂಗಳೂರು ನಗರದ ಬಲ್ಮಠ ಎಂಬಲ್ಲಿ ಘಟನೆ ಆಗಿರೋದು. ಏಕಾಏಕಿ ವೇಗವಾಗಿ ಬಂದು ಖಾಸಗಿ ಬಸ್ ಒಂದು ನಿಂತಿದ್ದ ಬಸ್ಗೆ ಡಿಕ್ಕಿ ಆಗಿರೋದು. ಮಂಗಳೂರಿನಿಂದ ತೊಕ್ಕಟ್ಟು ಕಡೆಗೆ ಖಾಸಗಿ ಬಸ್ ಹೋಗ್ತಾ ಇತ್ತು ಅನ್ನೋದ್ರ ಡೀಟೇಲ್ಸ್ ಇದೆ. ಕದ್ರಿ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ಕೂಡ ದಾಖಲಾಗಿದೆ. ಆಕ್ಸಿಡೆಂಟ್ನ ತೀವ್ರತೆಗೆ 10 ರಿಂದ 15 ಮಕ್ಕಳಿಗೆ ಗಾಯಗಳಾಗಿದೆ. ನಜ್ಜುಗುಜ್ಜಾಗಿರುವಂತಹ ಬಸ್ಸನ್ನು ಕೂಡ ಗಮನಿಸ್ತಾ ಇದ್ದೀರಾ. ಖಾಸಗಿ ಬಸ್ ಅದು. ಇದೇ ಬಸ್ಸಿಂದ ಆಕ್ಸಿಡೆಂಟ್ ಆಗಿರೋದು. ಇನ್ನು ಮುಂದೆ ಇದ್ದಂತಹ ಬಸ್ನಲ್ಲಿ ವಿದ್ಯಾರ್ಥಿಗಳು ಕೂಡ ಇದ್ರು. ಅವ್ರಿಗೂ ಕೂಡ ಗಾಯಗಳಾಗಿರೋದು ಗೊತ್ತಾಗ್ತಾ ಇದೆ. ಕಾಲೇಜ್ ಬಸ್ ಅದು ನೋಡಿ, ಹಿಂಬದಿ ಎಷ್ಟೋ ಮೀಟರ್ ಮುಂದಕ್ಕೆ ಹೋಯ್ತು ಆ ಬಸ್. ಕಂಡಕ್ಟರ್ ಸೊ ಯೆಲ್ಲೋ ಕಲರ್ ಬಸ್ ಇದೆಯಲ್ಲ, ಅದು ಕಾಲೇಜ್ ಬಸ್ಸು. ಸೊ ಅದರಲ್ಲಿ ವಿದ್ಯಾರ್ಥಿಗಳಿದ್ರು. ಅದರ ಅರ್ಥ ಪ್ರಾಬಬ್ಲಿ ಇದು ಸಂಜೆ ಅಷ್ಟೊತ್ತಿಗಾಗಿದೆಯಾ ಬೆಳಗ್ಗೆ ಅಷ್ಟೊತ್ತಿಗಾಗಿದೆಯಾ ಗೊತ್ತಿಲ್ಲ, ಬಟ್ ವಿದ್ಯಾರ್ಥಿಗಳಂತೂ ಇದ್ರು ಅಲ್ಲಿ. ಬಸ್ಸು ಹಿಂದಿನಿಂದ ಬಂದಂತಹ ಸ್ಪೀಡ್ಗೆ ಈ ಮುಂದೆ ಇದ್ದಂತಹ ಬಸ್ಸು ಕೆಲ ಮೀಟರ್ ಮುಂದೆ ಮೂವ್ ಆಗುತ್ತೆ. ಅಷ್ಟು ಫೋರ್ಸ್ ಇತ್ತು, ಅಷ್ಟು ರಭಸ ಇತ್ತು. ಹಿಂದೆ ಇದ್ದಂತಹ ಬಸ್ನ ಮುಂಭಾಗದ ಪರಿಸ್ಥಿತಿಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಇದಕ್ಕೆ ಏನು ಕಾರಣ? ಚಾಲಕನ ಅಜಾಗರೂಕತೆ ಮೇಲ್ನೋಟಕ್ಕೆ ಕಾರಣ ಆಗ್ತಾ ಇದೆ.